ಹೊಸ ವರ್ಷದಲ್ಲಿ ಶನಿ, ಗುರು, ರಾಹುಕೇತು ಸೇರಿದಂತೆ ಅನೇಕ ಪ್ರಮುಖ ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆ ಮಾಡಲಿವೆ. ಗ್ರಹಗಳ ಈ ಸಂಚಾರವು ಪ್ರತಿ ರಾಶಿ ಚಕ್ರದ ಜನರ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ 6 ರಾಶಿಯವರ ಜೀವನದಲ್ಲಿ 2026ರ ವರ್ಷ ಯಾರಿಗೆ ಲಾಭ ತರಲಿದೆ, ಯಾರಿಗೆ ನಷ್ಟ ತರಲಿದೆ ಎಂಬುದರ ಕುರಿತ ಸಂಪೂರ್ಣ ವರ್ಷ ಭವಿಷ್ಯ ಇಲ್ಲಿದೆ ನೋಡಿ. ಹಾಗೆ ನೀವು ಕೂಡ ದೇವರನ್ನ ನಂಬುವುದರಿಂದ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮೇಷರಾಶಿಯವರು ಈ ವರ್ಷ ಆಧ್ಯಾತ್ಮಿಕ ಶಾಂತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಸಾಧಿಸುವತ್ತ ತಮ್ಮ ಪ್ರಯತ್ನಗಳನ್ನು ಕೇಂದ್ರೀಕರಿಸಬೇಕು. ಜ್ಯೋತಿಷದ ಪ್ರಕಾರ ಚಂದ್ರ ಮತ್ತು ಲಗ್ನವು ಅನುಕೂಲಕರ ಸ್ಥಾನದಲ್ಲಿದ್ದಾಗ ಕಠಿಣ ಸಂದರ್ಭಗಳಲ್ಲಿಯೂ ಸಹ ಶಾಂತತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವರ್ಷ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಈ ವರ್ಷ ನಿಮ್ಮ ಸೌಮ್ಯತೆ ಮತ್ತು ತಾಳ್ಮೆಯೇ ನಿಮ್ಮನ್ನು ತೊಂದರೆಗಳಿಂದ ರಕ್ಷಿಸುತ್ತದೆ. ನೀವು ಲೋಕೋಪಕಾರ ಮತ್ತು ಸಾರ್ವಜನಿಕ ಕಲ್ಯಾಣದ ಮಾರ್ಗವನ್ನು ಅನುಸರಿಸಿದರೆ ನೀವು ಗ್ರಹಗಳ ಶುಭ ಪ್ರಭಾವವನ್ನು ಪಡೆಯುತ್ತೀರಿ. ಈ ವರ್ಷದ ಮುಖ್ಯ ಮಂತ್ರ ನಿಸ್ವಾರ್ಥ ಕ್ರಿಯೆ. ನೀವು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡಿದರೆ ಮತ್ತು ನಿಮ್ಮ ಕೇವಲ ಮಾತುಗಳಿಂದ ಯಾರೊಬ್ಬರ ಜೀವನದಲ್ಲಿ ಭರವಸೆಯನ್ನು ತುಂಬಿದರೆ ದೈವಿಕ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿಯುತ್ತವೆ. 2026ರ ಮಧ್ಯದಲ್ಲಿ ಶನಿಯ ಧೈರ್ಯದಿಂದಾಗಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು. ನಮ್ರತೆ, ಕೃತಜ್ಞತೆ ಮತ್ತು ಸಕಾರಾತ್ಮಕತೆಯಂತಹ ಗುಣಗಳು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತವೆ. ಪ್ರತಿಕೂಲ ಸಂದರ್ಭಗಳಲ್ಲಿ ಸೋಲನ್ನು ಸ್ವೀಕರಿಸುವ ಬದಲು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಣ್ಮೆಯನ್ನು ಹೆಚ್ಚಿಸಿಕೊಂಡರೆ ಯಶಸ್ಸು ಖಂಡಿತ ಬರುತ್ತದೆ. ಕುಟುಂಬ ವಿಷಯದಲ್ಲಿ ಈ ವರ್ಷ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತದೆ. ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧಗಳು ಗಾಢವಾಗುತ್ತವೆ ಮತ್ತು ನಿಮ್ಮ ಸೌಮ್ಯ ವರ್ತನೆಯು ಕುಟುಂಬ ಸಾಮರಸ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಶುಭ ಕಾರ್ಯಕ್ರಮ ಅಥವಾ ಆಚರಣೆಯು ಮನೆಗೆ ಸಂತೋಷವನ್ನು ತರುತ್ತದೆ. ಪ್ರೇಮ ಸಂಬಂಧಗಳು ಸಹ ಗಾಢವಾಗುತ್ತವೆ. ಆರ್ಥಿಕವಾಗಿ ವಿದೇಶಿ ವ್ಯಾಪಾರ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ತೊಡಗಿರುವವರಿಗೆ ದೀರ್ಘ ಪ್ರಯಾಣದ ಬಲವಾದ ನಿರೀಕ್ಷೆಗಳಿವೆ. ಆದರೆ ಈ ಪ್ರವಾಸಗಳು ದೈಹಿಕ ಆಯಾಸ ಮತ್ತು ಅತಿಯಾದ ಖರ್ಚಿಗೆ ಕಾರಣವಾಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಮತ್ತು ಆರ್ಥಿಕ ವೆಚ್ಚದ ಬಗ್ಗೆ ವಿಶೇಷ ಗಮನ ಕೊಡಿ. ವೃಷಭ ರಾಶಿಯ ಜನರಿಗೆ 2026ನೇ ವರ್ಷವು ಆತ್ಮ ಸಾಕ್ಷಾತ್ಕಾರ ಮತ್ತು ಸಂಬಂಧಗಳ ನವೀಕರಣದ ವರ್ಷ. ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ನಿಮ್ಮ ನಿಜವಾದ ಪ್ರಗತಿಯ ಅಡಿಪಾಯವು ನಿಮ್ಮ ಸಾಧನೆಗಳಲ್ಲ, ಬದಲಾಗಿ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಮತ್ತು ಮಾರ್ಗದರ್ಶನವಾಗಿರುತ್ತದೆ. ಕುಟುಂಬವು ಕೇವಲ ಬೆಂಬಲವಲ್ಲ, ಮಾರ್ಗದರ್ಶಕ ಬೆಳಕು ಆಗಿದೆ ಎಂಬ ಅಂಶವನ್ನು ನೀವು ಒಪ್ಪಿಕೊಳ್ಳಬೇಕು. ಈ ವರ್ಷ ಗ್ರಹಗಳ ಸಂಚಾರವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ನೀವು ಆತ್ಮಾವಲೋಕನ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಬೇಕು. ಸೋಮಾರಿತನವು ನಿಮ್ಮನ್ನು ಆವರಿಸಲು ಬಿಡಬೇಡಿ, ಏಕೆಂದರೆ ರಾಹು ಅಥವಾ ಕೇತುವಿನ ಪ್ರಭಾವವು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಬಹುದು. ಸಕ್ರಿಯ ಜೀವನ ಶೈಲಿ ಮತ್ತು ನಿಯಮಿತ ವ್ಯಾಯಾಮವು ಈ ವರ್ಷ ನಿಮ್ಮ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಏಕೈಕ ಪರಿಹಾರವಾಗಿದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನೀವು ವಿಫಲವಾದರೆ ಸಮಯಗಳು ಕಷ್ಟಕರವೆಂದು ತೋರುತ್ತವೆ. ಪ್ರತಿಕೂಲತೆಯನ್ನು ನಿವಾರಿಸಲು ನಿಮಗೆ ಅದ್ಭುತ ಸಾಮರ್ಥ್ಯವಿದೆ, ಆದರೆ ಇದಕ್ಕೆ ನಿಮ್ಮ ಮೇಲೆ ಅಚಲ ನಂಬಿಕೆಯ ಅಗತ್ಯವಿರುತ್ತದೆ. ನೀವು ಸ್ವಾವಲಂಬಿಯಾಗಲು ನಿರ್ಧರಿಸಿದಾಗ ಮಾತ್ರ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಕೆಲಸದಲ್ಲಿ ಇತರರ ಅತಿಯಾದ ನಿರೀಕ್ಷೆಗಳನ್ನು ಪೂರೈಸಲು ಪ್ರಯತ್ನಿಸುವುದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಣಿದಿಸಬಹುದು. ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿಮ್ಮ ಮಿತಿಗಳನ್ನು ಹೊಂದಿಸಿ. ಹೂಡಿಕೆ ವಿಷಯಗಳಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದು ಹಾನಿಕಾರಕವಾಗಿದೆ. ಚಿಂತನಶೀಲ ಹೂಡಿಕೆಗಳು ಮಾತ್ರ ಫಲಿತಾಂಶಗಳನ್ನು ನೀಡುತ್ತವೆ. ನಿಮ್ಮ ಸಂಗಾತಿಯ ಆರೋಗ್ಯವು ಕಳವಳಕ್ಕೆ ಕಾರಣವಾಗಬಹುದು, ಆದ್ದರಿಂದ ಜಾಗರೂಕರಾಗಿರಿ. ಕುಟುಂಬದ ಹಿರಿಯರ ಆಶೀರ್ವಾದ ಮತ್ತು ಬೋಧನೆಗಳು ಈ ವರ್ಷ ನಿಮಗೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಧನೆಯಾಗಿದೆ. ಇದು ಕುಟುಂಬದ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ಗೌಪ್ಯ ಮಾಹಿತಿ ಅಥವಾ ರಹಸ್ಯಗಳು ಬಹಿರಂಗಗೊಳ್ಳುವ ಸಾಧ್ಯವಿದೆ, ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಶುದ್ಧತೆ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ 2026ರ ವರ್ಷವು ನಿಧಾನಗತಿಯಲ್ಲಿ ಪ್ರಾರಂಭವಾಗಬಹುದು. ಅಹಿತಕರ ನೆನಪುಗಳು ಮತ್ತು ಬಾಕಿ ಇರುವ ಕೆಲಸಗಳು ಮಾನಸಿಕ ತೊಂದರೆಯನ್ನುಂಟು ಮಾಡುತ್ತವೆ. ಆದರೆ ವರ್ಷ ಮುಂದುವರೆದಂತೆ ನಿಮ್ಮ ಹಿಂದೆ ನಿಗದಿಪಡಿಸಿದ ಗುರಿಗಳನ್ನು ಸಾಧಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ನಿಮ್ಮ ಶ್ರದ್ಧೆ ಮತ್ತು ಏಕಾಗ್ರತೆಯು ಕೆಲಸದಲ್ಲಿ ಸೂಕ್ತ ಮನ್ನಣೆಯನ್ನು ಪಡೆಯುತ್ತದೆ.
ವೃತ್ತಿಪರ ದೃಷ್ಟಿಕೋನದಿಂದ ಈ ವರ್ಷ ಯಾವುದೇ ಪ್ರಮುಖ ಬದಲಾವಣೆಗಳು ಅಥವಾ ಉದ್ಯೋಗ ಬದಲಾವಣೆಗಳನ್ನು ಯೋಜಿಸುವುದನ್ನು ತಪ್ಪಿಸಿ. ಅವು ಯಶಸ್ವಿಯಾಗದಿರಬಹುದು. ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಸುಧಾರಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಶ್ರಮಿಸುತ್ತೀರಿ ಎಂದು ಗ್ರಹ ಸ್ಥಾನಗಳು ಸೂಚಿಸುತ್ತವೆ. ಗುರು ಮತ್ತು ನ್ಯಾಯಯುತ ಶನಿಯ ಸಂಯೋಗವು ನಿಮ್ಮ ಆತ್ಮವಿಶ್ವಾಸವನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಾತು ಮತ್ತು ಅಭಿವ್ಯಕ್ತಿಯ ಮೂಲಕ ಶಾಶ್ವತ ಸಂಬಂಧಗಳನ್ನು ಬೆಳೆಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಈ ವರ್ಷ ಶನಿಯು ನಿಮ್ಮಿಂದ ಕಠಿಣ ಶಿಸ್ತು, ಸಮಗ್ರತೆ ಮತ್ತು ಸ್ಥಿರ ಪ್ರಯತ್ನವನ್ನು ಬಯಸುತ್ತಾನೆ. ನೀವು ಸಕಾರಾತ್ಮಕ ಶಕ್ತಿಯಿಂದ ಆಶೀರ್ವದಿಸಲ್ಪಡುತ್ತೀರಿ, ಆದರೆ ಜಾಗರೂಕತೆಯು ಸೋಲಿಗೆ ಕಾರಣವಾಗಬಹುದು. ಈ ವರ್ಷ ಜವಾಬ್ದಾರಿ ಎಂಬ ಪದವು ನಿಮ್ಮ ಜೀವನದ ಕೇಂದ್ರ ಬಿಂದುವಾಗಿರುತ್ತದೆ. ನೀವು ಶೈಕ್ಷಣಿಕ ಕ್ಷೇತ್ರ, ವ್ಯವಹಾರ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೂ ನಿಮ್ಮ ಅವಲಂಬಿತರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ನಿಮ್ಮ ಪ್ರಗತಿಗೆ ಅಡಿಪಾಯವಾಗುತ್ತದೆ. ನೀವು ಹೆಚ್ಚು ತ್ಯಾಗ ಮತ್ತು ಸಮರ್ಪಣಾ ಭಾವದಿಂದ ಗುರುವಿನ ಶುಭ ಪ್ರಭಾವದಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಮತ್ತು ತೃಪ್ತಿಯನ್ನು ಪಡೆಯುತ್ತೀರಿ. ಈ ವರ್ಷ ದೂರದ ದೇಶಗಳಿಗೆ ಪ್ರಯಾಣಿಸಲು ಮತ್ತು ಕುಟುಂಬದೊಂದಿಗೆ ಪ್ರಯಾಣಿಸಲು ಅದ್ಭುತ ಅವಕಾಶಗಳಿವೆ. ಇದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಜೀವಸೆಲೆಯಾಗಿರುತ್ತದೆ. ಕಟಕ ರಾಶಿ 2026ರ ಆಗಮನವು ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಅತ್ಯಂತ ಸಕಾರಾತ್ಮಕ ಭಾವನೆಗಳನ್ನು ತರುತ್ತದೆ. ಅನುಕೂಲಕರ ಗ್ರಹ ಸ್ಥಾನಗಳು ಸ್ವಯಂಚಾಲಿತವಾಗಿ ಯಶಸ್ಸಿನ ಬಾಗಿಲುಗಳನ್ನು ತೆರೆಯುತ್ತವೆ. ವರ್ಷದ ಆರಂಭವು ಸುವರ್ಣ ಅವಕಾಶಗಳನ್ನು ನೀಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಉತ್ತಮ. ನಿಮ್ಮ ದಕ್ಷತೆಯು ಉತ್ತುಂಗದಲ್ಲಿರುತ್ತದೆ. ನೀವು ಶಿಸ್ತು ಮತ್ತು ಸ್ಥಾಪಿತ ಶಿಷ್ಟಾಚಾರಗಳನ್ನು ಪಾಲಿಸಿದರೆ ಮತ್ತು ನಿಮ್ಮ ಕಾರ್ಯತಂತ್ರದಲ್ಲಿ ದೃಢವಾಗಿದ್ದರೆ ನಿಮ್ಮ ಅಪೇಕ್ಷಿತ ಯಶಸ್ಸು ಖಚಿತ. ನಿಮ್ಮ ಪ್ರತಿಭೆಯನ್ನು ಕೆಲಸದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಗುರುತಿಸಲಾಗುತ್ತದೆ ಮತ್ತು ನಿಮಗೆ ಸರಿಯಾದ ಮನ್ನಣೆ ಸಿಗುತ್ತದೆ. ಹಿಂದಿನ ಕುಟುಂಬ ಘರ್ಷಣೆಗಳು ಈಗ ಶಾಂತವಾಗುತ್ತವೆ ಮತ್ತು ಕುಟುಂಬ ಸದಸ್ಯರು ಸಮಾಲೋಚನೆಯನ್ನು ಪ್ರಾರಂಭಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅಹಂಕಾರವನ್ನು ಬಿಟ್ಟು ಕರ್ತವ್ಯಕ್ಕೆ ಆದ್ಯತೆ ನೀಡಿ. ವಾರ್ಷಿಕ ಲೆಕ್ಕಾಚಾರಗಳ ಪ್ರಕಾರ ಈ ವರ್ಷ ಪ್ರಗತಿಪರ ಪ್ರಗತಿಗೆ ಸಂಭಾವ್ಯತೆಯನ್ನು ಹೊಂದಿದೆ. ವರ್ಷದ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಸಮೃದ್ಧವಾಗಿರುತ್ತದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಇದು ಶೈಕ್ಷಣಿಕ ಲಾಭ ಮತ್ತು ಬೌದ್ಧಿಕ ಬೆಳವಣಿಗೆಯ ಸಮಯ. ವಿದೇಶ ಪ್ರಯಾಣಕ್ಕೆ ಬಲವಾದ ಅವಕಾಶಗಳು ಉದ್ಭವಿಸುತ್ತವೆ. ಇದು ವೆಚ್ಚಗಳನ್ನು ಹೆಚ್ಚಿಸುತ್ತದೆ, ಆದರೆ ನೀವು ವಿದೇಶದಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ತಾಯ್ನಾಡು ಮತ್ತು ಬೇರುಗಳ ಮೇಲಿನ ನಿಮ್ಮ ಬಲವಾದ ಬಾಂಧವ್ಯದಿಂದಾಗಿ ವಿದೇಶ ಪ್ರಯಾಣ ಮಾಡುವಾಗ ನಿಮ್ಮ ಮನಸ್ಸು ವಿಚಲಿತವಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಹೊರಡಿ. ವಾಹನ ಚಲಾಯಿಸುವಾಗ ವಿಶೇಷ ಎಚ್ಚರಿಕೆ ವಹಿಸಿ. ಸಾಧ್ಯವಾದರೆ ಚಾಲಕನನ್ನು ನೇಮಿಸಿಕೊಳ್ಳುವುದು ಆರೋಗ್ಯ ಮತ್ತು ಸುರಕ್ಷತೆಗೆ ಉತ್ತಮ. ವರ್ಷದ ಆರಂಭದ ತಿಂಗಳುಗಳು ಸವಾಲಿನದ್ದಾಗಿರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ. ಧಾರ್ಮಿಕ ತೀರ್ಥಯಾತ್ರೆಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಯು ನಿಮಗೆ ಮನಸ್ಸಿನ ಶಾಂತಿಯನ್ನು ತರುವುದಲ್ಲದೆ ಭವಿಷ್ಯಕ್ಕಾಗಿ ದೀರ್ಘಾವಧಿಯ ಯೋಜನೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಸಿಂಹರಾಶಿಯವರಿಗೆ 2026 ವರ್ಷವು ಅದ್ಭುತ ಮತ್ತು ಅನಿರೀಕ್ಷಿತ ಯಶಸ್ಸಿನ ವರ್ಷ. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಶುಭ ಸಮಯ. ಹಿಂದೆ ನೀವು ಗಳಿಸಿದ ಅನುಭವ ಮತ್ತು ತಂತ್ರಗಳನ್ನು ಯಶಸ್ವಿಯಾಗಿ ಅನ್ವಯಿಸುವ ಸಮಯ ಇದು. ಸಂಪನ್ಮೂಲಗಳ ಬಗ್ಗೆ ನಿಮ್ಮ ದಕ್ಷತೆ ಮತ್ತು ತೀಕ್ಷ್ಣವಾದ ತಿಳುವಳಿಕೆಯು ನಿಮ್ಮನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಈ ವರ್ಷ ಪ್ರತಿದಿನವನ್ನು ಗೌರವಿಸಿ, ಏಕೆಂದರೆ ಅಜಾಗರೂಕತೆಯು ಅಮೂಲ್ಯವಾದ ಅವಕಾಶಗಳಿಗೆ ಕಾರಣವಾಗಬಹುದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಮರುಪರಿಶೀಲಿಸುವುದು ಅತ್ಯಗತ್ಯ. ವರ್ಷದ ಮೊದಲ 2 ತಿಂಗಳುಗಳಲ್ಲಿ ಇತರರ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ನೀವು ಅನಗತ್ಯ ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು. ಅರ್ಥಹೀನ ವಿವರಣೆಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ನಿಮ್ಮ ನಿರ್ಣಯಗಳಲ್ಲಿ ದೃಢವಾಗಿರಿ. ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಹೊಸ ಆದಾಯದ ಮೂಲಗಳ ಸೃಷ್ಟಿಗೆ ಸಕಾರಾತ್ಮಕ ಅವಕಾಶಗಳಿವೆ. ಈ ವರ್ಷ ಹೃದಯ ಸಂಬಂಧಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಭಾವನೆಗಳ ಶಾಖದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನೋವಿನಿಂದ ಕೂಡಿರಬಹುದು. ಕುಟುಂಬದಿಂದ ಸೈದ್ಧಾಂತಿಕ ಅಥವಾ ದೈಹಿಕ ಅಂತರವು ನಿಮ್ಮನ್ನು ಅನುಸರಿಸಲು ಬಿಡಬೇಡಿ
ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಂವಹನವನ್ನು ಸ್ಥಾಪಿಸಬೇಡಿ. ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ಬದಲು ಫಲಿತಾಂಶಗಳ ಮೂಲಕ ಅವುಗಳನ್ನು ಸಾಬೀತುಪಡಿಸಿ. ಜೀವನೋಪಾಯಕ್ಕಾಗಿ ವಿದೇಶ ಪ್ರವಾಸ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಆದರೆ ಪ್ರವಾಸೋದ್ಯಮಕ್ಕಾಗಿ ಮಾತ್ರ ಪ್ರಯಾಣಿಸುವುದು ಆರೋಗ್ಯದ ತೊಡಕುಗಳಿಗೆ ಕಾರಣವಾಗಬಹುದು. ಈ ವರ್ಷ ಸಾಮಾಜಿಕ ರೂಢಿಗಳು ಮತ್ತು ಧಾರ್ಮಿಕ ನಿಯಮಗಳನ್ನು ಉಲ್ಲಂಘಿಸುವುದನ್ನು ತಪ್ಪಿಸಿ, ಏಕೆಂದರೆ ಖ್ಯಾತಿ ಕಳೆದುಕೊಳ್ಳುವ ಅಪಾಯವಿದೆ. ನಿಮ್ಮ ಸಂಗ್ರಹವಾದ ಸಂಪತ್ತಿನ ಒಂದು ಭಾಗವನ್ನು ದಾನಕ್ಕೆ ದಾನ ಮಾಡಲು ಮರೆಯದಿರಿ. ಅದು ನಿಮಗೆ ಅಪಾರ ಆಧ್ಯಾತ್ಮಿಕ ಸಂತೋಷವನ್ನು ತರುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು 2026ನೇ ವರ್ಷವು ಮಧ್ಯಮ ಫಲಪ್ರದವಾಗಿರುತ್ತದೆ. ತಾಳ್ಮೆ ಮತ್ತು ಕಠಿಣ ಪರಿಶ್ರಮವು ಯಶಸ್ಸಿನ ಕೀಲಿ. ಈ ವರ್ಷ ನಿಮ್ಮ ಪ್ರಾಥಮಿಕ ಗಮನವು ವೈಯಕ್ತಿಕ ಜೀವನ, ವೃತ್ತಿ ಮತ್ತು ರಿಯಲ್ ಎಸ್ಟೇಟ್ನಂಥ ಕ್ಷೇತ್ರಗಳ ಮೇಲೆ ಇರುತ್ತದೆ. ಜೀವನದ ಬಹುತೇಕ ಎಲ್ಲ ಅಂಶಗಳಲ್ಲಿ ಬದಲಾವಣೆಗಳಿವೆ. ಇದು ಸವಾಲಿನದ್ದಾಗಿದ್ದರೂ ನಿಮ್ಮ ಒಟ್ಟಾರೆ ಅಭಿವೃದ್ಧಿಗೆ ಅತ್ಯಗತ್ಯವಾಗಿರುತ್ತದೆ. ನಿಷ್ಕ್ರಿಯತೆ ಮತ್ತು ಸೋಮಾರಿತನವು ನಿಮ್ಮ ದೊಡ್ಡ ಶತ್ರುಗಳು. ನೀವು ನಿಮ್ಮ ಭಯವನ್ನು ನಿವಾರಿಸಲು ಧೈರ್ಯದಿಂದ ಕೆಲಸದ ಸ್ಥಳಕ್ಕೆ ಪ್ರವೇಶಿಸಿದರೆ ಈ ವರ್ಷ ಖಂಡಿತವಾಗಿಯೂ ನಿಮಗೆ ಪ್ರತಿಫಲ ನೀಡುತ್ತದೆ. ವರ್ಷದ ಮೊದಲಾರ್ಧವು ಹೋರಾಟದಿಂದ ಗುರುತಿಸಲ್ಪಟ್ಟಿರಬಹುದು, ಆದರೆ ನೀವು ಕಾಲಕಾಲಕ್ಕೆ ಸಾಧನೆಗಳ ಸಂತೋಷವನ್ನು ಸಹ ಅನುಭವಿಸುವಿರಿ. ಈ ವರ್ಷ ವೃತ್ತಿಪರ ಪ್ರಗತಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಪ್ರಗತಿಗೂ ಸಹ ಸಂಭಾವ್ಯತೆಯನ್ನು ಹೊಂದಿದೆ. ಮನೆಯಲ್ಲಿ ಶುಭ ಮತ್ತು ಧಾರ್ಮಿಕ ಸಮಾರಂಭಗಳು ನಡೆಯುತ್ತವೆ. ತೀರ್ಥಯಾತ್ರೆ ಮತ್ತು ಕುಟುಂಬದ ಹಿರಿಯ ಸದಸ್ಯರ ಅನುಭವವು ನಿಮ್ಮ ದೇಶೀಯ ಜೀವನಕ್ಕೆ ಸಕಾರಾತ್ಮಕತೆಯನ್ನು ತರುತ್ತದೆ. ಧಾರ್ಮಿಕ ಚಟುವಟಿಕೆಗಳು ಅಥವಾ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲಿನ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು. ಇದು ಮಾನಸಿಕ ಆತಂಕವನ್ನು ಉಂಟು ಮಾಡಬಹುದು. ಕೆಲವೊಮ್ಮೆ ನೀವು ಒಂಟಿತನವನ್ನು ಅನುಭವಿಸಬಹುದು ಮತ್ತು ನಿಮ್ಮ ಭಾವನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸಬಹುದು. ಈ ಸಮಯದಲ್ಲಿ ನಿಮ್ಮನ್ನು ಪ್ರತ್ಯೇಕಿಸುವ ಬದಲು ಸಾಮಾಜಿಕ ಸಂವಹನವನ್ನು ಹೆಚ್ಚಿಸುವುದು ಪ್ರಯೋಜನಕಾರಿಯಾಗಿದೆ. ಸರ್ಕಾರಿ ಯೋಜನೆಗಳ ಮೂಲಕ ಆಸ್ತಿ ಅಥವಾ ಕಟ್ಟಡವನ್ನು ಖರೀದಿಸುವಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ವಿದೇಶ ಪ್ರಯಾಣದ ಯೋಜನೆಗಳು ಅಡೆತಡೆಗಳನ್ನು ಎದುರಿಸಬಹುದು. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಅಭಿವ್ಯಕ್ತಿಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ, ಏಕೆಂದರೆ ಒಂದು ತಪ್ಪು ನಿಮ್ಮ ಇಮೇಜನ್ನು ಹಾಳು ಮಾಡಬಹುದು. ನಿಮ್ಮ ಮಾರ್ಗದರ್ಶನ ಕೌಶಲ್ಯದಿಂದಾಗಿ ನಿಮ್ಮ ಸಾಮಾಜಿಕ ಜನಪ್ರಿಯತೆ ಹೆಚ್ಚಾಗುತ್ತದೆ ಮತ್ತು ಜನರು ಸ್ವಾಭಾವಿಕವಾಗಿಯೇ ನಿಮ್ಮ ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಒಬ್ಬರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.